ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಕನ್ನಡ ವರ್ಣಮಾಲೆಯ ಪರಿಚಯಾತ್ಮಕ ವಿವರವನ್ನು ನೋಡಿದ್ದೇವೆ. ನಾವು ಇಂದು ಕನ್ನಡ ಭಾಷಾ ಪಾಠದ ಮೊದಲ ಅಧ್ಯಾಯವಾದಂತಹ ಮಗ್ಗದ ಸಾಹೇಬ ಎನ್ನುವ ಪಾಠವನ್ನು ನೋಡುವ. ಹಾಗಾದರೆ ಈ ಮಗ್ಗದ ಸಾಹೇಬ ಯಾರು? ಅವನ ವಿಶೇಷತೆ ಏನು? ಅವನ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಬೇಕು ಅನ್ನುವುದನ್ನು ಬಾಗಲೋಡಿ ದೇವರಾಯ ಅನ್ನುವ ಪ್ರಖ್ಯಾತ ಸಣ್ಣ ಕಥೆಗಾರರು ಆ ಕಥೆಯನ್ನು ಬರೆದು ನಮಗೆ ನೀಡಿದ್ದಾರೆ. ಆ ಮೂಲಕ ಮಗ್ಗದ ಸಾಹೇಬನ ಮೂಲಕ ನಾವು ಏನನ್ನು ಕಲಿಬಹುದು ಅನ್ನುವುದನ್ನು ನಾವು ಇಂದಿನ ಪಾಠದಲ್ಲಿ ತಿಳ್ಕೊಳ್ಳುವ ಮೊದಲು ಈ ಪಾಠವನ್ನು ಬರೆದಂತಹ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳುವ. ಯಾಕೆಂದರೆ ಲೇಖಕರ ಪರಿಚಯ ಎಂಬ ವಿಷಯಕ್ಕೆ ನಿಮಗೆ ಪ್ರಶ್ನೆಗಳು ಬರ್ತದೆ. ಲೇಖಕರ ಪರಿಚಯವನ್ನು ಮಾಡಿ ಎಂದು ಅಥವಾ ಟಿಪ್ಪಣಿಯನ್ನು ಬರೆಯಿರಿ ಎಂದು 2 ಅಂಕದ ಅಥವಾ 4 ಅಂಕದ ಪ್ರಶ್ನೆಗಳು ಬರಬಹುದು. ಮೊದಲು ನಾವು ಬಾಗಲೋಡಿ ದೇವರಾಯ ಅವರ ಬಗ್ಗೆ ತಿಳ್ಕೊಳ್ಳುವ. ಯಾರವರು ಅನ್ನೋದನ್ನು ನೋಡಿ. ಇಲ್ಲಿ ನೋಡಿ, ನಾನೊಂದು ಬೋರ್ಡಿನಲ್ಲಿ ಲೇಖಕರ ಪರಿಚಯವನ್ನು ಬರೆದಿದ್ದೇನೆ. ನಾನು ಇದನ್ನು ಒಂದರ ಕೆಳಗೆ ಕೆಲವು ಪ್ರಮುಖ ಅಂಶಗಳನ್ನು ಮಾತ್ರ ಬರೆದಿದ್ದೇನೆ. ಆದರೆ ನೀವು ಪರೀಕ್ಷೆಯಲ್ಲಿ ಬರೆಯಬೇಕಾದದ್ದು ಅಥವಾ ಎಲ್ಲಿಯೇ ಆದರೂ ಬರೆಯಬೇಕಾದದ್ದು ವಾಕ್ಯ ರಚನೆಗಳನ್ನು ಮಾಡುವ ಮೂಲಕ. ಪಠ್ಯಪುಸ್ತಕದಲ್ಲಿದೆ, ಇದು ನನಗೆ ಸುಲಭವಾಗಲಿ ಎಂದು ನಾನು ಈ ರೀತಿಯಲ್ಲಿ ಬರೆದಿದ್ದೇನೆ. ನೀವು ಬರೆಯಬೇಕಾದದ್ದು ವಾಕ್ಯದ ಮೂಲಕ. ನೋಡುವ ಬಾಗಲೋಡಿ ದೇವರಾಯರ ಪರಿಚಯ ಹೇಗಿದೆ ಅನ್ನುವುದನ್ನು. ಇವರ ಕಾಲ ನೋಡುವುದಾದರೆ 1927ರ ಸಮಯದಲ್ಲಿ 27ರಲ್ಲಿ ಇವರು ಜನಿಸ್ತಾರೆ. ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ ಇವರು ಜನಿಸ್ತಾರೆ. ಹಾಗೆ ಇವರ ಸ್ಥಳ ಯಾವುದು ನೋಡಿ, ದಕ್ಕ ಜಿಲ್ಲೆಯ ಬಾಗಲೋಡಿ, ಗೊತ್ತಾಯ್ತು ನಿಮಗೆ. ಹಾಗೆ ಇವರ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೀತದೆ ಅಂದರೆ ಗಣಪತಿ ಪ್ರೌಢಶಾಲೆ, ಅಲೋಸಿಯಸ್ ಮತ್ತು ಮದ್ರಾಸ್ನಲ್ಲಿ ಇಂಗ್ಲೀಷ್ ಆನರ್ಸ್ನಲ್ಲಿ ಅವರು ಪದವಿಯನ್ನು ಪಡಿತಾರೆ. ನಂತರ ಉದ್ಯೋಗವನ್ನು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅದರ ನಂತರ ಆಗಿನ ಕಾಲದಲ್ಲಿ ಅವರು IAS ಪರೀಕ್ಷೆಯನ್ನು ಪಾಸು ಮಾಡಿ ವಿದೇಶಿ ಸೇವೆಗೆ ಆಯ್ಕೆಯಾಗ್ತಾರೆ. ಆ ಮೂಲಕ ರಾಯಭಾರಿಯಾಗಿ ಅವರು ಬೇರೆ ಬೇರೆ ದೇಶದಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾರೆ. ಯಾವ ದೇಶಗಳು ಅಂದರೆ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬಲ್ಗೇರಿಯಾ ಮುಂತಾದ ದೇಶಗಳಲ್ಲಿ ಅವರೇನು ಮಾಡ್ತಾರೆ, ರಾಯಭಾರಿಯಾಗಿ ಕೆಲಸವನ್ನು ಮಾಡ್ತಾರೆ. ಹಾಗೆ ಇಷ್ಟೆಲ್ಲ ಪ್ರಸಿದ್ಧ ವ್ಯಕ್ತಿಯಾಗಿದ್ದರೂ ಸಹ ಅವರು ಕನ್ನಡದಲ್ಲಿ ಕಥೆಯನ್ನು ಬರೀತಾರೆ. ಅದ್ಭುತ ಕಥೆಗಾರರಾಗಿದ್ದರು. ಸುಮಾರು 26 ಕಥೆಗಳನ್ನು ಬರೆದಿದ್ದಾರೆ. ಇವರ ವಿಶೇಷತೆ ಏನಂದರೆ ಸಣ್ಣ ಕಥೆಗಳ ಜನಕ ಎಂದೇ ಪ್ರಸಿದ್ಧರಾದಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ನಿಮಗೀಗಾಗಲೇ ಕೇಳಿದ್ದೀರಿ ಹೆಸರನ್ನು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರ ಸಹಪಾಠಿ ಅಥವಾ ಸಮಕಾಲೀನರಾಗಿದ್ದರು. ಹಾಗಾಗಿ ಅವರ ಪ್ರಭಾವದಿಂದ ಇವರು ಅನೇಕ ಕಥೆಗಳನ್ನು ಬರೀತಾರೆ. ಹಾಗೆ ಇವರ ಕೃತಿಗಳನ್ನು ಯಾವುದು ಅಂತ ನೋಡುವುದಾದರೆ ಕಥಾ ಸಂಗ್ರಹಗಳು ಅಥವಾ ಅವರು ಬರೆದಂತಹ ಕಥೆಗಳು ಅಥವಾ ಸಣ್ಣ ಕಥೆಗಳು ಯಾವುದು ಅಂತ ನೋಡುವುದಾದರೆ ಹುಚ್ಚು ಮುನಸೀಪ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು ಎನ್ನುವುದು ಅತ್ಯಂತ ಪ್ರಮುಖ ಕಥೆಗಳು. ಸುಮಾರು 26 ಕಥೆಗಳನ್ನು ಬರೆದಿದ್ದಾರೆ ಅಂತ ನಾನು ಈಗಾಗಲೇ ಹೇಳಿದೆ. ಹಾಗೆ ಈ ರೀತಿಯಲ್ಲಿ ಸಣ್ಣ ಕಥೆಗಳಲ್ಲಿ ಅತ್ಯಂತ ಪ್ರಮುಖ ಹೆಸರು ಬಾಗಲೋಡಿ ದೇವರಾಯ. ಇವರು 1985ರಲ್ಲಿ ಮರಣವನ್ನು ಹೊಂದುತ್ತಾರೆ. ಹಾಗೆ ನಮಗೆ ನಿಗದಿಪಡಿಸಿದಂತಹ ಮಗ್ಗದ ಸಾಹೇಬ ಎಂಬ ಪಾಠವನ್ನು ಎಲ್ಲಿಂದ ಆಯ್ಕೆ ಮಾಡಲಾಗಿದೆ ಅಂದರೆ ಅವರ ಸಮಗ್ರ ಕಥೆಗಳು, ಅಂದರೆ ಬಾಗಲೋಡಿ ದೇವರಾಯರ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ. ನಿಮಗೆ ಸಂದರ್ಭ ಸಹಿತ ವಿವರಿಸಿ ಎನ್ನುವ ಪ್ರಶ್ನೆಗೆ ಇದು ಅತ್ಯಂತ ಪ್ರಮುಖವಾಗಿರುತ್ತದೆ. ಏನು ಆಯ್ಕೆಯನ್ನು ಮಾಡಬೇಕಾಗ್ತದೆ. ಅಲ್ಲಿ ಆಯ್ಕೆ ಅಂತ ಕೇಳಿದಾಗ ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದಂತಹ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ದು ನಿಗದಿಪಡಿಸಲಾಗಿದೆ ಎನ್ನುವುದನ್ನು ಬರಿಬೇಕಾಗುತ್ತೆ. ಹಾಗಾಗಿ ಆಯ್ಕೆಯನ್ನು ನೀವು ತಿಳ್ಕೊಳ್ಬೇಕು. ಈಗ ನೇರವಾಗಿ ಪಾಠಕ್ಕೆ ಹೋಗುವ ಮುಂಚೆ
ಈ ಪಾಠದ ಆಶಯ ಭಾವವೇನು, ನಮಗೆ ಯಾಕೆ ಈ ಮಗ್ಗದ ಸಾಹೇಬ ಎಂಬ ಪಾಠವನ್ನು ನಿಗದಿಪಡಿಸಿದ್ದಾರೆ ಅಂತ ನೋಡುವುದಾದರೆ ನೋಡಿ, ಇದು ಧಾರ್ಮಿಕ ಸಹಿಷ್ಣುತೆಯನ್ನು ತಿಳಿಸ್ತದೆ. ನೋಡಿ, ಮಗ್ಗದ ಸಾಹೇಬ ಅನ್ನುವ ಪಾಠದಲ್ಲಿ ಒಂದು ಧರ್ಮದ ಜನಾಂಗವನ್ನು ಪ್ರತಿನಿಧಿಸುವ ಅಂಶ ಇದೆ. ನಾವು ಈಗಾಗಲೇ ಕೋಮುವಾದದಿಂದ ನಲುಗುತ್ತಾ ಇದ್ದೇವೆ. ಇಡೀ ದೇಶದಾದ್ಯಂತ ಕೋಮುವಾದ ಅನ್ನುವುದು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದೆ. ಹೌದು ತಾನೆ? ಬೇರೆ ಬೇರೆ ಧರ್ಮದವರು ತಾವೇ ಶ್ರೇಷ್ಠ, ತಮ್ಮ ಧರ್ಮವೇ ಶ್ರೇಷ್ಠ ಅಥವಾ ಇತರ ಧರ್ಮದವರು ನಿಕೃಷ್ಟ ಅನ್ನುವ ಮನೋಭಾವದಿಂದ ಇತರೆ ಧರ್ಮದವರನ್ನು ಏನು ಮಾಡ್ತಾ ಇದ್ದಾರೆ, ಕೀಳು ಭಾವನೆಯಿಂದ ಅಥವಾ ದ್ವೇಷ ಭಾವನೆಯಿಂದ ನೋಡ್ತಾ ಇದ್ದಾರೆ. ಅಂತಹ ಭಾವನೆಯನ್ನು ಹೊಡೆದೋಡಿಸಬೇಕು ಅನ್ನೋ ಉದ್ದೇಶದಿಂದ ಇದೊಂದು ಸದಭಿರುಚಿಯ ಕಥೆಯನ್ನು ನಮಗೆ ನಿಗದಿಪಡಿಸಲಾಗಿದೆ. ಜೊತೆಗೆ ಗುಡಿ ಕೈಗಾರಿಕೆಗಳ ವಿನಾಶಕ್ಕೆ ಕಾರಣವಾದ ಅಂಶವನ್ನು ಹೇಳುವಂಥದ್ದಾಗಿದೆ. ನಿಮಗೀಗಾಗಲೇ ಗೊತ್ತಿದೆ, ನಾವು ಒಂದು 20-25 ವರ್ಷದ ಹಿಂದೆ ನಮ್ಮ ಮನೆಗಳಲ್ಲೆಲ್ಲ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳನ್ನು ಬಳಸ್ತಾ ಇದ್ವಿ. ಅಂದರೆ ಕೈಯಲ್ಲೇ ಕೆಲವು ವಸ್ತುಗಳನ್ನು, ನಮ್ಮ ಮನೆಗೆ ಬೇಕಾಗುವಂಥ ವಸ್ತುಗಳನ್ನು ತಯಾರು ಮಾಡಿ ನಾವು ಬಳಸ್ತಾ ಇದ್ದೇವೆ. ಈ ಬುಟ್ಟಿಗಳಾಗಿರ್ಬೋದು, ಮನೆಯಲ್ಲಿರುವ ಸೌಟುಗಳಾಗಿರ್ಬೋದು, ಚೇರು ಕುರ್ಚಿಗಳಾಗಿರ್ಬೋದು, ಇವುಗಳೆಲ್ಲ ಗುಡಿ ಕೈಗಾರಿಕೆಗಳ ಮೂಲಕ, ಅಂದರೆ ಮನೆಯಲ್ಲೇ ಕೈಯಲ್ಲೇ ತಯಾರಿ ಮಾಡಿ ಮಾರಾಟ ಮಾಡಿ ಅದರ ಮೂಲಕ ಉದ್ಯೋಗವನ್ನು ಪಡೀತಾಯಿದ್ರು ಆದರೆ ಈಗ ಹಾಗಾಗ್ತಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ದೊಡ್ಡ ದೊಡ್ಡ ಪೇಟೆಗಳಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳಾಗಿರ್ಬೋದು, ಮಾಲ್ಗಳಾಗಿರ್ಬೋದು, ಇತರೆ ದೊಡ್ಡ ದೊಡ್ಡ ಕಂಪನಿಗಳು ಬಂದು ಈ ಗುಡಿ ಕೈಗಾರಿಕೆಗಳನ್ನೆಲ್ಲ ಮೂಲೆಗೆ ಹಾಕಿಟ್ಟೇವೆ. ಹೌದು ತಾನೆ? ನಾವು ಏನೇ ಬೇಕಾದರೂ ಪ್ಲಾಸ್ಟಿಕ್ಕಿನ ವಸ್ತುಗಳು, ಅಲ್ಯೂಮಿನಿಯಂ ವಸ್ತುಗಳು, ತಾಮ್ರದ, ಕಬ್ಬಿಣದ, ಇನ್ಯಾವುದೋ ರೀತಿಯ ಕೃತಕ ವಸ್ತುಗಳನ್ನು ಬಳಸ್ತಾ ಇದ್ದೇವೆ. ನಾವು ಮನೆಯಲ್ಲಿ ತಯಾರಿಸಬಹುದಾದಂತಹ ಗುಡಿ ಕೈಗಾರಿಕೆಗೆ ಸಹಾಯವಾಗಬಹುದಾದಂತಹ ವಸ್ತುಗಳನ್ನು ಮೂಲೆ ಗುಂಪು ಮಾಡಿದ್ದೇವೆ. ಅವುಗಳ ಮಹತ್ವವನ್ನು ಅರಿತು ನಾವು ಸಹ ಗುಡಿ ಕೈಗಾರಿಕೆಗೆ ಮನಸ್ಸು ಮಾಡಿ ಆ ಮೂಲಕ ಸ್ವ ಉದ್ಯೋಗವನ್ನು ಸಂಪಾದಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಪಾಠವನ್ನು ನಮಗೆ ನಿಗದಿಪಡಿಸಿದ್ದಾರೆ. ಹೇಗಿದೆ ಅನ್ನುವುದನ್ನು ಪಾಠದಲ್ಲೇ ನೋಡುವ. ಜೊತೆಗೆ ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣ ಏನು ಹಾಗಂದರೆ, ಔದ್ಯೋಗಿಕ ಶಿಕ್ಷಣ ಯಾಕೆ ಔದ್ಯೋಗಿಕ ಅಂದರೆ ಉದ್ಯೋಗಕ್ಕೆ ಪೂರಕವಾದಂಥ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ. ಕೇವಲ ಜ್ಞಾನ ಸಂಪಾದನೆಯ ಜೊತೆಗೆ ಕೇವಲ ಜ್ಞಾನ ಸಂಪಾದನೆ ಮಾತ್ರ ಅಲ್ಲ, ಅದರ ಜೊತೆಗೆ ಆ ಜ್ಞಾನದಿಂದ ಅವರಿಗೆ ಉದ್ಯೋಗವನ್ನು ಪಡೆಯುವಂಥ ಸಾಮರ್ಥ್ಯ ಬರಬೇಕು. ಅಂತಹ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಅನ್ನುವ ನಿಟ್ಟಿನಲ್ಲಿ ಈ ಪಾಠವನ್ನು ನಿಗದಿಪಡಿಸಿದ್ದಾರೆ. ಅದರ ಅಂಶಗಳು ಸಹ ಈ ಪಾಠದಲ್ಲಿ ಬರ್ತದೆ. ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಅಂತ ಕರಿತೀವಿ. ಅಂದರೆ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವುದು ಇದರ ಮುಖ್ಯ ಅಂಶವಾಗಿದೆ. ಜೊತೆಗೆ ಮಕ್ಕಳ ಆಸಕ್ತಿಗೆ ಪೂರಕವಾದ ಶಿಕ್ಷಣವನ್ನು ನೀಡುವುದಾಗಿದೆ. ನಿಮಗೆ ಗೊತ್ತಿರ್ಬೋದು, ಈಗ ಮಕ್ಕಳ ಕೇಂದ್ರಿತ ಶಿಕ್ಷಣ ನಮ್ಮಲ್ಲಿ ಇರುವಂಥದ್ದು. ಶಿಕ್ಷಕರು ಏನು ಹೇಳ್ತಾರೋ ಅದನ್ನು ಕೇಳುವುದಲ್ಲ, ಮಕ್ಕಳಿಗೆ ಏನು ಬೇಕೋ ಅಂತಹ ಶಿಕ್ಷಣವನ್ನು ಕೊಡಬೇಕಾದದ್ದು ಎಲ್ಲ ಶಿಕ್ಷಣ ವ್ಯವಸ್ಥೆಯ ಕರ್ತವ್ಯವಾಗಬೇಕು. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಏನು ಆಸಕ್ತಿ ಇದೆ, ನಿಮಗೀಗಾಗಲೇ ಗೊತ್ತಿರ್ಬೋದು. ನಲಿಕಲಿ ವ್ಯವಸ್ಥೆ ಅಂದರೆ ನಲಿತಾ ನಾವು ಪಾಠವನ್ನು ಕಲಿಯುವಂಥದ್ದು, ಆಟದ ಮೂಲಕ ಕಲಿಯುವಂಥದ್ದು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕೊಡುವ ಮೂಲಕ ನಾವೇನು ಮಾಡಬೇಕು, ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಪಾಠವನ್ನು ನಿಗದಿಪಡಿಸಿದ್ದಾರೆ. ಅಂತಹ ಅಂಶಗಳು ಈ ಪಾಠದಲ್ಲಿವೆ. ಜೊತೆಗೆ ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ಕೊಡುವಂಥದ್ದು. ಸ್ವಯಂ ಉದ್ಯೋಗಕ್ಕೆ ನಾವು ಈಗಿನ ಒಂದು ಟ್ರೆಂಡ್ ಅಂತ ಕರಿತೀವಿ. ಏನಾಗಿದೆ, ನಮ್ಮಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಜೀವ ಬಿಟ್ಟು ಓದುವುದು ಅಂತ ಆಗಿದೆ. ಅದಕ್ಕೋಸ್ಕರ ಟ್ಯೂಷನ್ ಹೋಗುವುದು ಅಥವಾ ಕೋಚಿಂಗ್ ಕ್ಲಾಸ್ ಹೋಗುವುದು ಅಥವಾ ಸಾವಿರಾರು ಖರ್ಚು ಮಾಡಿ ಎಲ್ಲೆಲ್ಲಿಗೂ ಹೋಗಿ ಕಲಿತು ಊಟ ನಿದ್ದೆ ಎಲ್ಲವನ್ನು ಬಿಟ್ಟು ಸರ್ಕಾರಿ ಉದ್ಯೋಗಕ್ಕಾಗಿ ಹೋರಾಡುವವರನ್ನು ನಾವು ನೋಡ್ಬೋದು. ಕಷ್ಟಪಟ್ಟರೆ ಎಲ್ಲದೂ ಸಿಗ್ತದೆ, ಆದರೆ ಎಲ್ಲರಿಗೂ ಉದ್ಯೋಗವನ್ನು ಕೊಡುವಂತಹ ವ್ಯವಸ್ಥೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಇಲ್ಲ. ಆದ್ದರಿಂದ ಯಾಕೆ ಅಂದರೆ ನಿರುದ್ಯೋಗ ಸಮಸ್ಯೆ ನಮ್ಮಲ್ಲಿ ಜಾಸ್ತಿ ಇದೆ, ಜನಸಂಖ್ಯೆಯೂ ಜಾಸ್ತಿ ಇದೆ, ಆದ್ದರಿಂದ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ. ಹಾಗಾಗಿ ನಾವೇನು ಮಾಡಬೇಕು, ಸ್ವ ಉದ್ಯೋಗದ ಮೂಲಕ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು.
ದುಡಿಲಿಕ್ಕೆ ಅಥವಾ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ದಾರಿಗಳಿವೆ. ಅಂತಹ ದಾರಿಗಳನ್ನು ಕಂಡುಕೊಳ್ಳುವಂತಹ ಮನಸ್ಸು ನಮಗೆ ಬೇಕು. ಅಂತಹ ಮಾಹಿತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಪಾಠವನ್ನು ನಿಗದಿಪಡಿಸಲಾಗಿದೆ. ಆದ್ದರಿಂದ ಈ ಪಾಠದ ಆಶಯವನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು. ಕೇವಲ ಇದರ ಕಥೆಯಾಗಿ ನೋಡುವುದಲ್ಲ, ಇದರ ಒಳಗೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಲೇಖಕರು ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಇಲ್ಲಿರುವಂತಹ ಕಥೆ ಏನು ಅಂದರೆ, ಒಬ್ಬ ತಂದೆ ತನ್ನ ಮಗ ಸರ್ಕಾರಿ ಕೆಲಸವನ್ನು ಮಾಡಿ ಆ ಮೂಲಕ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನೋ ಒತ್ತಡವನ್ನು ಹೇರ್ತಾ ಹೋಗ್ತಾರೆ. ಅದನ್ನೆಲ್ಲ ಮೀರಿ ಆ ಹುಡುಗ ತನ್ನದೇ ಆದಂಥ ಸ್ವ ಉದ್ಯೋಗವನ್ನು ಮಾಡಿ ಉನ್ನತ ಹಂತಕ್ಕೆ ಹೋಗ್ತಾನೆ. ಅದರ ಮೂಲಕ ಈ ಮೇಲಿನ ಎಲ್ಲ ಆಶಯವನ್ನು ಈಡೇರಿಸಲಾಗ್ತದೆ. ಹೇಗಿದೆ ಅನ್ನುವುದನ್ನು ನಾವು ಪಾಠದ ಮೂಲಕವೇ ನೋಡುವ. ಪುಸ್ತಕವನ್ನು ತೆರೆಯಿರಿ. ಮೊದಲ ಪಾಠ ಮಗ್ಗದ ಸಾಹೇಬ ಅನ್ನುವಂಥದ್ದು. ನೋಡಿ, ಮಗ್ಗದ ಸಾಹೇಬ ಬಾಗಲೋಡಿ ದೇವರಾಯ. ಮೊದಲು ಪ್ರವೇಶವನ್ನು ಮಾಡುವ. ನಾನು ಈಗಾಗಲೇ ಇದೊಂದು ಸಣ್ಣ ಕಥೆ ಅಂತ ಹೇಳಿದೆ, ಹೌದು ತಾನೆ? ಹಾಗಾದರೆ ಸಣ್ಣ ಕಥೆ ಅಂದರೆ ಏನು ಅಂತ ನೋಡುವುದಾದರೆ, ಸಣ್ಣ ಕಥೆಗಳು ಕೆಲವೊಂದು ಪ್ರಮುಖ ವಿಷಯಗಳನ್ನು ಸಣ್ಣದಾಗಿ, ಸಂಕ್ಷಿಪ್ತವಾಗಿ ಮತ್ತು ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟಿಸುವಂತಹ ವ್ಯವಸ್ಥೆಯನ್ನು ಮಾಡ್ತವೆ. ಅಥವಾ ಸಣ್ಣ ಕಥೆಗಳ ಮೂಲಕ ದೊಡ್ಡ ಘಟನೆಯನ್ನು ಚಿಕ್ಕದಾಗಿ ಹೇಳ್ಬೋದು, ಅದನ್ನು ದೊಡ್ಡದಾಗಿ ಹೇಳ್ಬೋದು. ಸಣ್ಣ ಕಥೆಯು ಒಂದು ಸಾಹಿತ್ಯ ಪ್ರಕಾರ. ಯಾವ ರೀತಿಯ ಸಾಹಿತ್ಯ ಪ್ರಕಾರ ಅನ್ನುವುದನ್ನು ನೋಡುವ. ನೋಡಿ, ಪ್ರವೇಶವನ್ನು ನೋಡಿ. ಬಹಳ ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯೂ ಒಂದು. ಸಣ್ಣ ಕಥೆಯು ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು. ನಾನು ಈಗಾಗಲೇ ಹೇಳಿದೆ, ಸಣ್ಣ ಕಥೆಗಳ ಜನಕ ಎಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಅಂತ ಹೇಳಿದೆ. ಅವರ ಸಮಕಾಲೀನವರು ಯಾರು? ಬಾಗಲೋಡಿ ದೇವರಾಯರವರು. ಇವರು ಸಹ ಸಣ್ಣ ಕಥೆಗಳಿಂದಲೇ ಪ್ರಸಿದ್ಧಿಗೆ ಬಂದಿದ್ದಾರೆ. ಸಾಹಿತ್ಯ ಪ್ರಕಾರಗಳನ್ನು ನಾವು ನೋಡುವುದಾದರೆ, ಸಣ್ಣ ಕಥೆ, ನೀಳ್ಗತೆ, ಕಾದಂಬರಿಗಳಾಗಿರ್ಬೋದು, ಪ್ರಬಂಧಗಳಾಗಿರ್ಬೋದು, ಪ್ರವಾಸ ಕಥನಗಳಾಗಿರ್ಬೋದು, ಅಂಕಣ ಬರಹಗಳಾಗಿರ್ಬೋದು, ಜೀವನ ಚರಿತ್ರೆಗಳಾಗಿರ್ಬೋದು, ಆತ್ಮಕಥೆಗಳಾಗಿರ್ಬೋದು, ಇನ್ನು ಅನೇಕ ರೀತಿಯ ಸಾಹಿತ್ಯ ಪ್ರಕಾರಗಳನ್ನು, ಅನುವಾದಗಳಾಗಿರ್ಬೋದು, ಅನೇಕ ಸಾಹಿತ್ಯ ಪ್ರಕಾರಗಳನ್ನು ನಾವು ನೋಡ್ಬೋದು. ಯಾರ್ಯಾರಿಗೆ ಯಾವುದರಲ್ಲಿ ಸಾಮರ್ಥ್ಯ ಇದೆಯೋ ಅದನ್ನು ಪರಿಣಾಮಕಾರಿಯಾಗಿ ಬರೀಲಿಕ್ಕೆ ಸಾಧ್ಯ ಇದೆಯೋ ಆ ರೀತಿಯಲ್ಲಿ ಅವರು ಬರೆದು ಪ್ರಸಿದ್ಧಿಗೊಂಡಿದ್ದಾರೆ. ಬಾಗಲೋಡಿ ದೇವರಾಯರವರು ಸಹ ಸಣ್ಣ ಕಥೆಯಲ್ಲಿ ಪ್ರಬುದ್ಧತೆಯನ್ನು ಸಂಪಾದಿಸಿದವರು. ಹಾಗೆ ಕಥೆಯನ್ನು ಹೇಳುವುದು ಹಾಗೂ ಕೇಳುವುದು ಮಾನವನ ಹುಟ್ಟುಗುಣ. ಹೌದಾನೆ? ನಮಗೆಲ್ಲರಿಗೂ ಕಥೆ ಕೇಳಲಿಕ್ಕೆ ಇಷ್ಟ, ಹೇಳಲಿಕ್ಕೆ ಇಷ್ಟ. ಆದರೆ ಸಾಮರ್ಥ್ಯ ಇಲ್ಲದಿದ್ದರೆ ಹೇಳಿದರೆ ಅಭಾಸ ಆಗ್ತದೆ. ಹಾಗಾಗಿ ಸಾಮರ್ಥ್ಯ ಇದ್ದವರು ಕಥೆಯನ್ನು ಹೇಳಿದರೆ ಅದನ್ನು ಕೇಳಲಿಕ್ಕೆ ಇಷ್ಟ. ಹಾಗೆ ನಮ್ಮ ಹಿರಿಯರು ತಮ್ಮ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಕುತೂಹಲ ಉಂಟು ಮಾಡಲು, ಮನಸ್ಸಿಗೆ ಮುದ ನೀಡಲು, ಮನಸ್ಸನ್ನರಳಿಸುವ ಕಥೆಗಳನ್ನು ಹೇಳುತ್ತಿದ್ದರು. ನಿಮಗೀಗಾಗಲೇ ಗೊತ್ತಿದೆ, ನಿಮ್ಮ ಅಜ್ಜ, ಅಜ್ಜಿ ಅಥವಾ ಅಪ್ಪ, ಅಮ್ಮ, ಇನ್ಯಾರೇ ಆಗಿರ್ಬೋದು, ಕಥೆಯನ್ನು ಹೇಳಿದರೆ ನಾವು ಕಣ್ಣು, ಕಿವಿ, ಬಾಯಿಗಳನ್ನೆಲ್ಲ ಅರಳಿಸಿ ಕೇಳ್ತಾ ಇರ್ತೀವಿ. ಹೌದಾನೆ? ನಮ್ಮ ಚಿಕ್ಕಂದಿನಿಂದಲೂ ಅಂತಹ ಕಥೆಗಳನ್ನು ಕೇಳಿಕೊಂಡು ಬೆಳೆದಿದ್ದೇವೆ. ಕತೆ ಕೇಳುವುದಂದರೆ ಸಂತೋಷ. ಬೇರೆ ಯಾವ ವಿಷಯವನ್ನು, ಯಾವ ಕೆಲಸ ಇದ್ದರೂ ಸಹ ಅದನ್ನು ಬದಿಗಿಟ್ಟು ಕಥೆಯನ್ನು ಕೇಳ್ತಾ ಇರ್ತೇವೆ. ಹೌದಾನೆ? ಶಾಲೆಯಲ್ಲೂ ಸಹ ಪಾಠಕ್ಕಿಂತ ಹೆಚ್ಚಾಗಿ ಮೇಷ್ಟ್ರುಗಳು ಕಥೆ ಏನಾದರೂ ಹೇಳಿದರೆ ಅದನ್ನು ಬಾಯಿ ಬಿಟ್ಟು ಕೇಳುವಂತಹ ಗುಣ ನಮ್ಮದು. ಹೌದಾನೆ? ಹಾಗೆಯೇ ಇಲ್ಲಿಯೂ ಸಹ ಕಥೆಯನ್ನು ಹೇಳ್ತಾ ಇದ್ದಾರೆ. ಹೇಗೆ ಈ ಕಥನ ಕಲೆಯು ವಿಸ್ತಾರಗೊಂಡು ಕೆಲವು ಸಾಹಿತ್ಯಗಳು ವಸ್ತು, ಶೈಲಿ, ನಿರೂಪಣೆಗಳೆಲ್ಲದರಲ್ಲಿಯೂ ಪರಿಣಾಮಕಾರಿಯಾದ ಮಾರ್ಪಾಡುಗಳನ್ನು ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನು ಪ್ರಚುರಗೊಳಿಸಿದರು. ಕೆಲವು ಸಾಹಿತಿಗಳು ಏನು ಮಾಡಿದರು ಅಂದರೆ, ವಸ್ತು, ಶೈಲಿ ಅಂದರೆ, ವಸ್ತು ಅಂದರೆ ಆ ಕಥೆಗೆ ಬಳಸುವ ವಿಷಯ ಏನು ಅನ್ನುವಂಥದ್ದು, ಶೈಲಿ ಅಂದರೆ ಅದನ್ನು ಹೇಗೆ ಬರೆಯುವುದು ಅನ್ನುವಂಥದ್ದು, ಹಾಗೆ ನಿರೂಪಣೆ ಅಂದರೆ ಆ ಕಥೆಯನ್ನು ಎಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿಗೆ ಮುಗಿಸುವಂಥದ್ದು ಅನ್ನುವುದನ್ನು ಪರಿಣಾಮಕಾರಿಯಾಗಿ ಬಳಸಿದರೆ ಅದು ಕೇಳಲಿಕ್ಕೂ ಅದ್ಭುತ, ಓದಲಿಕ್ಕೂ ಅದ್ಭುತ, ಹೇಳಲಿಕ್ಕೂ ಅದ್ಭುತವಾಗಿರುತ್ತದೆ. ಹಾಗಾಗಿ ಇವುಗಳಿಂದ ಈ ಸಣ್ಣ ಕಥೆ ಅನ್ನುವುದು ಅತ್ಯಂತ ಪ್ರಸಿದ್ಧಿಗೆ ಬಂದಿತು. ಕೆಲವೊಂದು ಸಾಹಿತಿಗಳು ಪರಿಣಾಮಕಾರಿಯಾಗಿ ಈ ಸಣ್ಣ ಕಥೆಯ ಪ್ರಕಾರವನ್ನು ಬಳಸಿದರು. ಹಾಗೆಯೇ ಸಂಕ್ಷಿಪ್ತತೆ, ವಾಸ್ತವತೆಗಳು ಇದರ ಗುಣಗಳಾಗಿವೆ. ಸಂಕ್ಷಿಪ್ತತೆ ಅಂದರೆ ಸಣ್ಣ ಕಥೆಗಳು ಅಂದರೆ ಸಣ್ಣ ಕಥೆ ನೀವು ನೋಡಿರ್ಬೋದು, ಕಾಡಿನಲ್ಲಿ ಕಥೆ ಅನ್ನುವಂಥದ್ದು, ಪೋಸ್ಟಲ್ ಕಾರ್ಡ್ ಇರ್ತದೆ ಚಿಕ್ಕದು, ಅದರಲ್ಲೇ ಕಥೆಯನ್ನು ಪರಿಣಾಮಕಾರಿಯಾಗಿ ಬರೆಯುವಂತಹ ಮೇಧಾವಿಗಳು ನಮ್ಮಲ್ಲಿ ಇದ್ದಾರೆ.
ಚುಟುಕುಗಳ ರೀತಿಯಲ್ಲಿ ಚುಟುಕು ಕಥೆಗಳು, ಚಿಕ್ಕ ಕಥೆಗಳು. ಈಗ ಆ ರೀತಿಯ ಸಂಕ್ಷಿಪ್ತತೆ ಅಂದರೆ ಚಿಕ್ಕದಾಗಿ ಎಷ್ಟು ಬೇಕೋ ಅಷ್ಟನ್ನು ಪರಿಣಾಮಕಾರಿಯಾಗಿ ಹೇಳುವಂಥದ್ದು. ವಾಸ್ತವತೆ ಅಂದರೆ ನೈಜತೆಗೆ ಹತ್ತಿರವಾದಂಥ ಅಥವಾ ನಿಜವನ್ನೇ ಹೇಳುವಂಥದ್ದು ಕಥೆಯಲ್ಲಿ. ಸುಳ್ಳು ಹೇಳಿದರೆ ನಮಗೆ ಕೇಳಲಿಕ್ಕೆ ಮನಸ್ಸು ಬರುವುದಿಲ್ಲ ಅಥವಾ ಅದರ ಬಗ್ಗೆ ನಮಗೆ ಉದಾಸೀನ ಉಂಟಾಗ್ತದೆ. ಈ ರೀತಿಯಲ್ಲಿ ಸಂಕ್ಷಿಪ್ತತೆ, ಗುಣಗಳನ್ನು ಸಣ್ಣ ಕಥೆಗಳು ಹೊಂದಿವೆ. ಇದರ ವಿಷಯಗಳು ಏನಾಗಿರ್ತವೆ ಅಂತ ನಾವು ನೋಡುವುದಾದರೆ, ಶಿಕ್ಷಣ, ಬದುಕಿನ ಏಳು ಬೀಳುಗಳು, ಸ್ವ ಉದ್ಯೋಗ, ವಿಜ್ಞಾನ ಮೊದಲಾದವುಗಳು ಸಣ್ಣ ಕಥೆಗೆ ವಸ್ತುಗಳಾಗಿವೆ. ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ಶಿಕ್ಷಣವನ್ನು ಪಡೆದರೆ ಅನುಕೂಲ, ಅಥವಾ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಶಿಕ್ಷಣದಿಂದ ನಮಗೇನು ಪ್ರಯೋಜನ ಇದೆ, ನಾನು ಯಾವ ರೀತಿಯಲ್ಲಿ ಶಿಕ್ಷಣದಿಂದ ಒಬ್ಬ ನಾಗರಿಕ ಪ್ರಜೆಯಾದೆ ಅನ್ನುವುದರ ಬಗ್ಗೆ ನಾವು ಕಥೆಯನ್ನು ಬರೆಯಬಹುದು. ಅಥವಾ ಶಿಕ್ಷಣದಲ್ಲಿ ಏನಾದರೂ ಬದಲಾವಣೆ ಮಾಡಬಹುದಾ, ಆ ಮೂಲಕ ಸಮಾಜಕ್ಕೆ, ಮಕ್ಕಳಿಗೆ ಅಥವಾ ದೇಶಕ್ಕೆ ಕೊಡುಗೆಯನ್ನು ಕೊಡಬಹುದಾ ಅನ್ನುವುದರ ರೀತಿಯಲ್ಲಿ ಈ ಕಥೆಯನ್ನು ಬರೆಯಬಹುದು. ಹಾಗೆ ಬದುಕಿನ ಏಳು ಬೀಳುಗಳು, ನಮ್ಮೆಲ್ಲರ ಜೀವನಗಳು ಹೇಗಿದೆ ಅಂದರೆ ಏಳು ಬೀಳಿನಿಂದ ಕೂಡಿದೆ. ನಮ್ಮಲ್ಲಿ ಸಂತೋಷವೂ ಇದೆ, ದುಃಖವೂ ಇದೆ. ಸಂತೋಷದ ಕ್ಷಣಗಳನ್ನು ನಾವು ಆನಂದದಿಂದ ಸವಿತೇವೆ, ದುಃಖದ ಕ್ಷಣಗಳನ್ನು ದುಃಖದಿಂದ ಕಳೀತೇವೆ. ಆದರೆ ಇಂತಹ ಕ್ಷಣಗಳನ್ನು, ಇಂತಹ ಘಟನೆಗಳನ್ನು ಏನು ಮಾಡ್ತೇವೆ, ಕಥೆಯ ರೂಪದಲ್ಲಿ ಇಳಿಸ್ಬೋದು. ಅದು ಸಣ್ಣ ಕಥೆಗಳನ್ನಾಗಿಯೂ ಬರಿಬೋದು, ನೀಳ್ಗಡೆ ಕಥೆಗಳನ್ನಾಗಿ ಮಾಡ್ಬೋದು, ಅಥವಾ ಕಾದಂಬರಿ ಬರಿಬೋದು, ಜೀವನ ಚರಿತ್ರೆ, ಆತ್ಮಚರಿತ್ರೆ, ಏನು ಬೇಕಾದರೂ ಮಾಡ್ಬೋದು. ಈ ರೀತಿಯಲ್ಲಿ ಸಣ್ಣ ಕಥೆಗಳಿಗೆ ಬದುಕಿನ ಏಳು ಬೀಳುಗಳು ಸಹ ವಸ್ತು ವಿಷಯವಾಗ್ತದೆ. ಹಾಗೆ ಸ್ವ ಉದ್ಯೋಗ, ಈ ಪಾಠದಲ್ಲಿರುವಂಥ ಅಂಶ ಏನು, ಸ್ವ ಉದ್ಯೋಗ. ಸರ್ಕಾರಿ ಉದ್ಯೋಗ ಬೇಕಾಗಿಲ್ಲ ಅಥವಾ ದೊಡ್ಡ ಕಂಪನಿಯಲ್ಲೇ ಉದ್ಯೋಗ ಮಾಡಬೇಕು ಅನ್ನುವ ಆಸೆಯನ್ನು ಇಟ್ಟುಕೊಳ್ಳುವುದು ತಪ್ಪಲ್ಲ. ಸಿಗದಿದ್ದರೆ ಸ್ವ ಉದ್ಯೋಗವನ್ನು ಮಾಡಬೇಕು. ಆ ಮೂಲಕ ಆ ಸ್ವ ಉದ್ಯೋಗವನ್ನು ಮಾಡಿದಂತಹ ವ್ಯಕ್ತಿಗಳ ಕಥೆಯನ್ನು ಬರೆಯುವುದರ ಮೂಲಕ ಸ್ವ ಉದ್ಯೋಗಕ್ಕೆ ಪ್ರೋತ್ಸಾಹವನ್ನು ಕೊಡ್ಬೋದು. ನಿಮಗೆ ಗೊತ್ತಿರ್ಬೋದು, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಂತ ನಾವು ಪೇಪರ್ನಲ್ಲಿ, ಟಿ ವಿಯಲ್ಲಿ ಅಥವಾ ಮೊಬೈಲ್ನಲ್ಲಿ ನಮಗೆ ಮಾಹಿತಿಗಳು ಬರ್ತಾ ಇರ್ತದೆ. ಅವರ ಬಗ್ಗೆ ಕಥೆಯನ್ನು ಕೇಳಿ ನಾವು ಸಹ ಪ್ರೇರಣೆಗೊಂಡು ಅಂತಹ ಸಾಧನೆಯನ್ನು ಮಾಡ್ಬೋದು, ಸ್ವ ಉದ್ಯೋಗವನ್ನು ಮಾಡಬಹುದು ಅನ್ನುವಂಥದ್ದು ಕಥೆಯ ವಸ್ತು ವಿಷಯವಾಗಿರಬೇಕು ಅನ್ನುವಂಥದ್ದು. ಇದಲ್ಲದೆ ಬೇರೆ ಬೇರೆ ವಿಷಯಗಳು ಸಹ ಕಥೆಯಲ್ಲಿ ಬರುವಂಥದ್ದು. ಈ ಸಣ್ಣ ಕಥೆಗಳು ಹೇಗಿರ್ತವೆ ಅನ್ನುವುದಕ್ಕೆ ಈ ಪಾಠದ ಉದಾಹರಣೆ ಅಲ್ಲದೆ ನಾನೊಂದು ಉದಾಹರಣೆಯನ್ನು ಕೊಡ್ತೇನೆ. ನೀವು ದಿನ ಪೇಪರ್ಗಳನ್ನು ನೋಡ್ಬೋದು. ಈ ಭಾನುವಾರದ ಪುರವಣಿ ಅನ್ನುವ ಒಂದು ಭಾನುವಾರದಲ್ಲಿ ಅಡಿಷ್ನಲ್ ಶೀಟ್ಗಳು ಬರ್ತದೆ. ಅದರಲ್ಲಿ ಸಾಮಾನ್ಯವಾಗಿ ಕತೆ 2ರಿಂದ 3 ಕಥೆಗಳನ್ನು ನಾವು ನೋಡ್ಬೋದು. ಸಣ್ಣ ಕಥೆಗಳು, ನೀಳ್ಗಥೆಗಳನ್ನು ನಾವು ನೋಡ್ಬೋದು. ನೀವು ಭಾನುವಾರದ ಪುರವಣಿಯಲ್ಲಿ ಅಡಿಷ್ನಲ್ ಶೀಟ್ಗಳನ್ನು, ಯಾವುದೇ ಪತ್ರಿಕೆ ಆಗಲಿ ಅದರಲ್ಲಿ ಕಥೆಗಳಿರ್ತವೆ, ಓದಿ ಆನಂದಿಸಿ ಮತ್ತು ಕತೆ ಹೇಗಿದೆ ಅನ್ನುವುದನ್ನು ವಿಮರ್ಶೆ ಮಾಡಿ ಆ ಮೂಲಕ ನೀವು ಸಹ ಕಥೆಯನ್ನು ಅಥವಾ ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಿ. ಹಾಗಾಗಿ ನಿಮಗೆ ಒಂದು ಮನೆ ಕೆಲಸವನ್ನು ಕೊಡ್ತಾ ಇದ್ದೇನೆ. ನೀವು ನೋಡಿದಂತಹ ಘಟನೆಗಳಾಗಿರ್ಬೋದು, ಕೇಳಿದಂತಹ ಕಥೆಗಳಾಗಿರ್ಬೋದು, ಈಗಾಗಲೇ ಬೇರೆಯವರು ಬರೆದದ್ದಲ್ಲ, ಜನಪದ ಅಥವಾ ಕೇಳಿದ ಘಟನೆಗಳಾಗಿರ್ಬೋದು, ಅವುಗಳ ಬಗ್ಗೆ ಅಥವಾ ನೀವು ಅನುಭವಿಸಿದ ಘಟನೆಗಳಾಗಿರ್ಬೋದು, ಅವುಗಳ ಕುರಿತು ಒಂದು ಪುಟಕ್ಕೆ ಮೀರದಂತೆ ಚಿಕ್ಕದಾಗಿ ಕಥೆಯನ್ನು ಬರೆಯಿರಿ. ನೀವು ಹೇಗೆ ಪ್ರಾರಂಭ ಮಾಡ್ತೀರಿ, ಹೇಗೆ ಮುಕ್ತಾಯ ಮಾಡ್ತೀರಿ, ಅದರಲ್ಲಿ ಕಥೆಯ ನಿರೂಪಣೆ ಹೇಗಿರ್ತದೆ ಮತ್ತು ಅದು ಎಷ್ಟು ಪರಿಣಾಮಕಾರಿಯಾಗಿ ನಿರೂಪಣೆ ಮಾಡಿದ್ದೀರಿ ಅನ್ನುವುದನ್ನು ನಾನು ನೋಡಿ ನಿಮಗೆ ಮತ್ತೆ ಹೇಳ್ತೇನೆ. ಬರೆದು ನನ್ನ ವಾಟ್ಸಪ್ ನಂಬರಿಗೆ ಕಳಿಸಿ. ನೋಡುವ ಈ ಕಥೆಯಲ್ಲಿ ಏನಿದೆ, ಯಾವುದು ಮಗ್ಗದ ಸಾಹೇಬ ಕಥೆಯಲ್ಲಿ ಏನಿದೆ ಅಂತ ನೋಡೋದಾದರೆ, ಪ್ರಸ್ತುತ ಕಥೆಯಲ್ಲಿ ಬಹುಮುಖ್ಯವಾಗಿ ಇಂದು ವಿನಾಶದ ಅಂಚಿನಲ್ಲಿರುವ ಗುಡಿ ಕೈಗಾರಿಕೆ ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದ ಮಹತ್ವವನ್ನು ಸಾದರಪಡಿಸುವ ಉದ್ದೇಶವಿದೆ. ನಾನು ಈಗಾಗಲೇ ಹೇಳಿದೆ, ಗುಡಿ ಕೈಗಾರಿಕೆ ಅನ್ನುವುದು ಈ ಮಲ್ಟಿನ್ಯಾಷನಲ್ ಕಂಪನಿಗಳ ದೆಸೆಯಿಂದ ಏನಾಗಿದೆ, ವಿನಾಶಕ್ಕೆ ಬಂದಾಗಿದೆ. ಕೆಲವೊಂದು ಗುಡಿ ಕೈಗಾರಿಕೆಗಳು ಈಗಾಗಲೇ ನಾಶವಾಗಿ ಹೋಗಿದೆ. ಮಡಿಕೆ ತಯಾರಿಕೆ ಆಗಿರ್ಬೋದು, ಕೈಮಗ್ಗದ ಬಟ್ಟೆ ತಯಾರಿಕೆ ಆಗಿರ್ಬೋದು, ಬುಟ್ಟಿ ತಯಾರಿಕೆ ಆಗಿರ್ಬೋದು, ಬಿದಿರಿನ ಏಣಿಗಳ ತಯಾರಿಕೆ ಆಗಿರ್ಬೋದು, ಇವುಗಳೆಲ್ಲ ಹೋಗಿ ಈಗ ಅವುಗಳ
ಸ್ಥಳದಲ್ಲಿ ಏನಾಗಿದೆ, ಪ್ಲಾಸ್ಟಿಕ್ ಬಂದಿದೆ, ಕಬ್ಬಿಣ ಬಂದಿದೆ, ಅಲ್ಯೂಮಿನಿಯಂ ಬಂದಿದೆ, ಬೇರೆ ಬೇರೆ ಆಧುನಿಕ ವಸ್ತುಗಳು ಬಂದಾಗಿದೆ. ಹಾಗಾಗಿ ಗುಡಿ ಕೈಗಾರಿಕೆ ಅನ್ನೋದು ವಿನಾಶದತ್ತ ಹೋಗಿದೆ. ಹಾಗಾಗಿ ಅವುಗಳ ಬಗ್ಗೆ ಮಹತ್ವವನ್ನು ಕೊಡಬೇಕು, ಆ ಮೂಲಕ ಉದ್ಯೋಗವನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಥೆಯನ್ನು ನಿಗದಿಪಡಿಸಲಾಗಿದೆ. ಹಾಗೆ ಪ್ರಸ್ತುತ ಕಥೆಯಲ್ಲಿ ತಂದೆಯ ಆಸೆಯಂತೆ ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಯುವಕನೊಬ್ಬ ರಾಷ್ಟ್ರಮಟ್ಟದ ಗೌರವಾದರಗಳಿಗೆ ಪಾತ್ರನಾಗುವುದೇ ಇಲ್ಲಿಯ ಕಥಾವಸ್ತು. ಈ ಮಗ್ಗದ ಸಾಹೇಬದ ಕಥಾವಸ್ತು ಏನು ಅಂದರೆ, ತಂದೆಯ ಆಸೆಯಂತೆ ಸರ್ಕಾರಿ ಉದ್ಯೋಗದಲ್ಲಿ ಜೀವನವನ್ನು ಕಳೆಯದೆ ಅವನದೇ ಆದಂತಹ ಸಾಧನೆಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅವನು ಮನೆಯನ್ನು ಬಿಟ್ಟು ಹೋಗಿ ಯಾವ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾನೆ, ಆ ಮೂಲಕ ಅವನು ಇಡೀ ರಾಷ್ಟ್ರವೇ ಮೆಚ್ಚುವಂತಹ ದೊಡ್ಡ ಬಹುಮಾನವನ್ನು ಪಡೆಯುತ್ತಾನೆ. ಅದು ಏನು ಅನ್ನುವುದು ಈ ಕಥೆಯ ಕಥಾವಸ್ತುವಾಗಿದೆ. ನಾವು ಏನು ಅನ್ನುವುದನ್ನು ಮುಂದಿನ ತರಗತಿಯಲ್ಲಿ ನೋಡುವ. ನೀವು ಮುಂದಿನ ತರಗತಿಯಲ್ಲಿ ಭಾಗವಹಿಸುವುದಕ್ಕಿಂತ ಮುಂಚೆ ಪಠ್ಯವನ್ನೊಮ್ಮೆ ಓದಿ, ಆ ಮೂಲಕ ನಾನು ಹೇಳುವ ವಿವರಗಳು ನಿಮಗೆ ಸುಲಭದಲ್ಲಿ ಅರ್ಥವಾಗ್ತವೆ. ಜೊತೆಗೆ ನೀವು ಸಹ ಅರ್ಥ ಮಾಡಿಕೊಳ್ಳಬಹುದು, ಸುಲಭದಲ್ಲಿದೆ. ಮತ್ತು ಅದರಲ್ಲಿರುವ ಕೆಲವು ವ್ಯಾಕರಣ ಅಂಶಗಳು ಏನಿದೆ ಅನ್ನುವುದನ್ನು ಗುರುತು ಮಾಡಿಟ್ಟುಕೊಳ್ಳಿ. ನಾವು ಪಾಠದ ಸಮಯದಲ್ಲಿ ಅವುಗಳ ಬಗ್ಗೆ ತಿಳ್ಕೊಳ್ಳುವ. ಸಾಯಿರಾಮ್.